ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ಹರುಷಕ್ಕೆ ಹೊಸ ಹರ್ಷವ ಹೊಸತು ತರುತ್ತಿದೆ ಎಂಬ ಕವಿವಾಣಿಯಂತೆ ಯುಗಾದಿ ಹಬ್ಬವು ಹೊಸತನದ ಸಂಕೇತವಾಗಿದೆ. ಹೆಸರೇ ಸೂಚಿಸುವಂತೆ ಯುಗದ ಹಾದಿ ಯುಗಾದಿ, ಹೊಸ ಯುಗದ ಆರಂಭ ಎಂದೇ ಕರೆಯಲಾಗುತ್ತದೆ. ಯುಗಾದಿ ಹಬ್ಬವನ್ನ ಭಾರತದಲ್ಲಿ, ಅದರಲ್ಲೂ ದಕ್ಷಿಣ ಭಾರತದ ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ ಹಾಗೂ ತಮಿಳುನಾಡುಗಳಲ್ಲಿ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತದೆ. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ. ಕರ್ನಾಟಕ, ಆಂಧ್ರ ಹಾಗೂ ತೆಲಂಗಾಣಗಳಲ್ಲಿ ಈ ಹಬ್ಬವನ್ನ ಯುಗಾದಿ, ಉಗಾದಿ ಎಂದು ಕರೆದರೆ ಮಹಾರಾಷ್ಟ್ರದಲ್ಲಿ ಗುಡಿಪಾಡ್ವಾ ಎಂದು ಕರೆಯುತ್ತಾರೆ. ಯುಗಾದಿಯು ಪ್ರಾಚೀನ ಕಾಲದಿಂದಲೂ ಆಚರಿಸಿಕೊಂಡು ಬಂದ ಹಬ್ಬವಾಗಿದೆ. ಚಂದ್ರಮಾನ ಕ್ಯಾಲೆಂಡರ್ ಪ್ರಕಾರ ಇದು ವರ್ಷದ ಆರಂಭ. ಹಾಗಾಗಿ ಈ ಹಬ್ಬದಂದು ಯಾವುದೇ ಉದ್ಯಮವನ್ನ ಆರಂಭಿಸಿದರೆ ಅದು ಮಂಗಳಕರ ಎಂಬುದು ನಂಬಿಕೆ. ರೈತರಿಂದ ಹಿಡಿದು ಉದ್ಯಮಿಗಳ ತನಕ ಎಲ್ಲಾ ವರ್ಗದ ಜನರು ಒಂದಿಲ್ಲೊಂದು ಹೊಸ ಕೆಲಸವನ್ನ ಯುಗಾದಿ ಎಂದು ಆರಂಭಿಸಿ ಯಶಸ್ಸಿನ ಆಶಾಭಾವನೆ ಹೊಂದುತ್ತಾರೆ. ಇದು ಕೇವಲ ಆಚರಣೆಯ ಹಬ್ಬವಾಗಿರದೆ ಹೊಸತನ, ಹೊಸ ಆಲೋಚನೆ, ಹೊಸ ದೃಷ್ಟಿಕೋನವನ್ನ ಮೂಡಿಸುವ ಹಬ್ಬವಾಗಿದೆ. ಬೇವು ಬೆಲ್ಲ ಸವಿಯುತ್ತಾ ಪ್ಲವದ ವಿಪ್ಲವಗಳೆಲ್ಲ ಕಳೆಯಲಿ, ಶುಭಕೃತ ನಾಮ ಸಂವತ್ಸರವು ಶುಭವನ್ನು ಹೊತ್ತು ತರಲಿ. ಹೊಸತು ಅಂದ್ರೆ ಉತ್ಸಾಹ, ಹೊಸತು ಅಂದ್ರೆ ಉಲ್ಲಾಸ, ಹೊಸತು ಅಂದ್ರೆ ಸಂಭ್ರಮ, ಹೊಸತು ಅಂದ್ರೆ ನಾವೀನ್ಯತೆ, ಹೊಸತು ಅಂದ್ರೆ ಉತ್ಸವ. ಈ ಎಲ್ಲ ಸಮ್ಮಿಶ್ರಣನೇ ನಮ್ಮ ಯುಗಾದಿ ಹಬ್ಬ. ಇದಕ್ಕೆ ಪ್ರಕೃತಿ ಕೂಡ ನಮಗೆ ಸಾಥ್ ಕೊಡ್ತಾ ಎಲ್ಲ ಕಡೆಗೂ ಕೂಡ ನಮ್ಮ ಗಿಡ ಮರಗಳು, ನಮ್ಮ ಮರ ಬಳ್ಳಿಗಳು ಎಲ್ಲವೂ ತಮ್ಮಲ್ಲಿರ್ತಕ್ಕಂಥ ಹಳೆ ಒಂದು ಎಲೆಗಳನ್ನೆಲ್ಲ ಉದುರಿಸಿ ಮತ್ತು ಹೊಸತನಕ್ಕೆ ಮುನ್ನುಡಿ ಬರಿತಕ್ಕಂಥದ್ದು. ಇಂಥ ಒಂದು ಪ್ರಾಕೃತಿಕ ಒಂದು ಹೊಸತನಕ್ಕೆ, ಪ್ರಾಕೃತಿಕ ಒಂದು ಬದಲಾವಣೆ ಕೂಡ ನಮಗೆ ಸಿಗ್ತಕ್ಕಂಥದ್ದು. ಈ ಒಂದು ಹೊಸ ಉಗಾದಿ ಹಬ್ಬ ನಾವು ಹೊಸತನದಿಂದ ಇದನ್ನ ಬರಮಾಡ್ಕೊಳ್ಳೋಣ. ಹಾಗೇನೆ ಎಲ್ಲರೂ ಕೂಡ ಈ ಶುಭಕೃತ್ ನಾಮ ಸಂವತ್ಸರದಲ್ಲಿ ಶುಭವನ್ನೇ ಹೊತ್ತು ತರಲಿ. ಹಾಗೆ ಎಲ್ಲರೂ ಬಾಳಿನಲ್ಲಿ ಸುಖ, ಸಂತೋಷ, ಶಾಂತಿ, ಸಮೃದ್ಧಿ ಮತ್ತು ನೆಮ್ಮದಿಯನ್ನು ಯಥೇಚ್ಛವಾಗಿ ಹೊತ್ಕೊಂಡು ಬರಲಿ ಅಂತೇಳಿ ಈ ಶುಭ ಸಂದರ್ಭದಲ್ಲಿ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಬಯಸ್ತೇನೆ. ಇದೇ ಸಂದರ್ಭದಲ್ಲಿ ಇಡೀ ನಾಡಿನಾದ್ಯಂತ ರಂಜಾನ್ ಹಬ್ಬವನ್ನು ಆಚರಿಸುತ್ತಿರುವ ನನ್ನ ಎಲ್ಲ ಮುಸ್ಲಿಂ ಬಾಂಧವರಿಗೂ ಕೂಡ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಇಡೀ ದೇಶ ಮತ್ತು ನಮ್ಮ ಮನುಕುಲ ಎಂಥ ಒಂದು ಅಪರೂಪದ ಸಂಗಮ ಅಂತಂದ್ರೆ, ಹಿಂದೂ ಮತ್ತು ಮುಸ್ಲಿಂ ಭಾವೈಕ್ಯತೆ, ನಾವೆಲ್ಲರೂ ಒಂದು ಅಂತಕ್ಕಂಥದ್ದು ಇವತ್ತು ಪ್ರಕೃತಿ ಕೂಡ ನಮ್ಮ ಜೊತೆಗೆ ಒಂದಾಗಿ ಈ ಎರಡೂ ಹಬ್ಬಗಳನ್ನು ಒಟ್ಟಿಗೆ ಆಚರಣೆ ಮಾಡ್ತಕ್ಕಂಥದ್ದು. ಇದನ್ನ ನಾವು ಒಂದು ಮಾದರಿಯಾಗಿಟ್ಕೊಂಡು ನಮ್ಮ ಎಲ್ಲ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಭಾವೈಕ್ಯತೆಯಿಂದ ನಮ್ಮ ನಾಡಿನಾದ್ಯಂತ ಸುಖ, ಸಂತೋಷ, ನೆಮ್ಮದಿಯಿಂದ ಈ ಹಬ್ಬಗಳ ಆಚರಣೆಯನ್ನು ಮಾಡಲಿ. ಹಾಗೆಯೇ ನಮ್ಮನ್ನ ಬೇರೆ ದೇಶಗಳು ಕೂಡ ನಮ್ಮಲ್ಲಿರ್ತಕ್ಕಂಥ ಈ ಸೌಹಾರ್ದತೆ, ಈ ಪ್ರೀತಿ, ಸಾಮರಸ್ಯವನ್ನು ಬೇರೆ ದೇಶಗಳು ಕೂಡ ನಮ್ಮನ್ನ ಅನುಕರಣೆ ಮಾಡುವಂತಾಗ್ಲಿ ಅಂತೇಳಿ ನಾನು ಈ ಶುಭ ಸಂದರ್ಭದಲ್ಲಿ ಎಲ್ರಿಗೂ ರಂಜಾನ್ ಮತ್ತು ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಯಾವುದೇ ಹಬ್ಬದ ಆಚರಣೆಗೆ ಅದರದೇ ಆದ ಹಿನ್ನೆಲೆಗಳಿರುತ್ತವೆ. ಹಾಗೆಯೇ ಯುಗಾದಿ ಹಬ್ಬಕ್ಕೂ ಹಲವು ಹಿನ್ನೆಲೆಗಳಿವೆ ಎಂದು ಹೇಳಲಾಗುತ್ತೆ. ಹಿಂದೂ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಬ್ರಹ್ಮಾಂಡದ ಸೃಷ್ಟಿಕರ್ತನಾದ ಬ್ರಹ್ಮನು ಸೃಷ್ಟಿಯನ್ನ ಈ ಮಂಗಳಕರ ದಿನದಂದೇ ಆರಂಭಿಸಿದನು ಎಂದು ಪೌರಾಣಿಕವಾಗಿ ನಂಬಲಾಗಿದೆ. ಶಾತವಾಹನರು ಆಂಧ್ರ, ತೆಲಂಗಾಣ ಹಾಗೂ ಮಹಾರಾಷ್ಟ್ರಗಳಲ್ಲಿ ಕ್ರಿಸ್ತಪೂರ್ವ 230ರ ಕಾಲಘಟ್ಟದಲ್ಲಿ ವೈಭವದ ಆಳ್ವಿಕೆ ಮಾಡಿದರು. ಆ ಕಾಲದ ಪ್ರಾಚೀನ ಗ್ರಂಥಗಳಲ್ಲಿ ಈ ಹಬ್ಬದ ಉಲ್ಲೇಖಗಳಿವೆ ಎಂದು ಹೇಳಲಾಗುತ್ತದೆ. ನಮಸ್ಕಾರ, ನನ್ನ ಹೆಸರು ಜಿ ಎ ಕಾಮರಪ್ಪ, ತೋಳುಗಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು. ನಾನು ಸುಮಾರು 10 ವರ್ಷಗಳ ಮುಟ್ಟುವ ಸ್ಥಿತಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮುಂದುವರಿದ್ದೇನೆ. ಇದಕ್ಕೆ ಕಾರಣಭೂತರಾದಂಥ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಹಾಗೂ ಮಾಜಿ ಸಚಿವರು, ಸಂಸದರು ಆಗಿರ್ತಕ್ಕಂಥ ಈ ತುಕಾರಾಮ್ ಅವರು ಹಾಗೂ ಶಾಸಕಿಯಾಗಿರ್ತಕ್ಕಂಥ
ಅನ್ನ ಪುಣಮಕ್ಕವರವರಿಗೂ ಹಬ್ಬದ ಶುಭಾಶಯ ಹೇಳ್ತಾ ನಾಡಿನ ಸಮಸ್ತ ಜನತೆಗೂ ಶುಭಾಶಯ ಹೇಳ್ತಾ ಇದ್ದೇನೆ. ಈ ಹಬ್ಬ ಯುಗಾದಿ ಹಬ್ಬವು ನಮ್ಮ ಹಿಂದೂ ಧರ್ಮಕ್ಕೆ ಹೊಸ ದಿವಸ ಅಂತ ನಾವೆಲ್ಲ ಹೇಳ್ತಾ ಇದ್ದೀವಿ. ಯಾಕಂದರೆ ಈ ಯುಗಾದಿ ಹಬ್ಬವು ಬೇವು ಬೆಲ್ಲ ಕಲಿಸ್ಕೊಂಡು ತಿರುಗತಕ್ಕಂಥ ಒಂದು ಹಬ್ಬ. ಬೇವು ಬೆಲ್ಲ ಅಂದರೆ ಸಿಹಿ ಕಹಿ. ಸಿಹಿ ಕಹಿ ಅಂದರೆ ಕಷ್ಟ ಸುಖವನ್ನು ಈ ಒಂದು ವರ್ಷದವರೆಗೂ ಬಂದರೆ ಏನೇ ಬಂದರೂ ನಿಭಾಯಿಸ್ಕೊಂಡು ಹೋಗಿ ಇವತ್ತು ನಮಗೆ ಒಂದು ಒಳ್ಳೆಯದಾಗಲೆಂಬ ಉದ್ದೇಶದಿಂದ ಇವತ್ತು ಸಿಹಿ ಕೈಯನ್ನು ಬೇವು ಬೆಲ್ಲನ ತಿಂತಾ ಇದ್ವಿ. ಅದೇ ರೀತಿ ಈ ನಮ್ಮ ನಾಡಿನ ಜನತೆಗೂ ಸಮೇತ ಈ ನಮಗೆ ಹೊಸ ಹಬ್ಬ ಇದೇನೆ. ಹಾಗೆಯೇ ಕ್ರಿಸ್ತಶಕ ಜನವರಿ 1ನೇ ತಾರೀಕಿಗೆ ಮಾಡ್ತೀವಲ್ಲ, ನಮ್ಮ ಹಿಂದೂ ಧರ್ಮಕ್ಕೆ ಅದು ಅಲ್ವೇ ಅಲ್ಲ. ಯಾಕಂದರೆ ಅದು ಕ್ರಿಸ್ತಶಕ ಅಂದರೆ ಇಂಗ್ಲೀಷರಿಗೆ ಸಂಬಂಧಪಟ್ಟಿರ್ತಕ್ಕಂಥ ದಿವಸ. ನಾವು ಅದನ್ನು ಹೊಂದ್ಕೊಂಡಿದ್ದೀವಿ. ನಿಜವಾಗ್ಲೂ ನಮ್ಮ ಹಿಂದೂ ಧರ್ಮದವರು ಇದೇ ದಿವಸವನ್ನು ಆಚರಣೆ ಮಾಡಬೇಕು ಅಂತ ನಮ್ಮ ಹಿರಿಯರು ಹಿಂದೆ ಹೇಳ್ತಿದ್ರೆ ನಾವು ಈಗ ಹೇಳ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಋತೂನಾಂ ಕುಸುಮಾಕರ ಎಂದು ಹೇಳಿದ್ದು ಋತುಗಳಲ್ಲಿ ನಾನು ವಸಂತನಾಗಿದ್ದೇನೆ ಎಂಬುದು ಇದರ ತಾತ್ಪರ್ಯ. ಋತುಗಳ ರಾಜ ವಸಂತನ ಶುಭಾಗಮನದ ದಿನವೇ ಯುಗಾದಿಯಾಗಿದೆ. ಇನ್ನೊಂದೆಡೆ ರಾಷ್ಟ್ರಕವಿ ಕುವೆಂಪು ಅವರ ಸಾಲುಗಳಂತೆ ಜೀವನವೆಲ್ಲ ಬೇವು ಬೆಲ್ಲ, ಬಲ್ಲವರೆಲ್ಲ ಬಲ್ಲಿದರಿಲ್ಲ, ಕಷ್ಟ ಸುಖ ಸಿಹಿ ಕಹಿ ಸಮವೆಲ್ಲ, ಬೆಟ್ಟದೊಡೆಯ ಮಲ್ಲಯ್ಯನ ದಯೆಯಿದ್ರೆ ಭಯವಿಲ್ಲ ಎನ್ನುವಾಗ ಕವಿಯು ಬದುಕಿನ ಕಷ್ಟ ಸುಖಗಳನ್ನು ಸಮನಾಗಿ ಸ್ವೀಕರಿಸಬೇಕೆಂಬ ಸಂದೇಶ ಸಾರುತ್ತಾರೆ. ಹಾಗೆಯೇ ಈ ಹಬ್ಬವೂ ಕೂಡ ಜೀವನವನ್ನ ಸಮನಾಗಿ ಸ್ವೀಕರಿಸಬೇಕೆಂಬ ಸಂದೇಶದ ಹಬ್ಬವಾಗಿದೆ. ಜೀವನವೆಲ್ಲ ಬೇವು ಬೆಲ್ಲ ಬಲ್ಲವರೆಲ್ಲ ನಂಬಿದರಲ್ಲ, ಜೀವನವೆಲ್ಲ ಬೇವು ಬೆಲ್ಲ ಬಲ್ಲವರೆಲ್ಲ ನಂಬಿದರಲ್ಲ, ಕಷ್ಟ ಸುಖ ಸಿಹಿ ಕಹಿ ಸಮವೆಲ್ಲ, ಕಷ್ಟ ಸುಖ ಸಿಹಿ ಕಹಿ ಸಮವೆಲ್ಲ, ಬೆಟ್ಟದೊಡೆಯ ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ. ನಮಸ್ಕಾರ, ನಾನು ಆರ್ ಶ್ರೀಕಾಂತ್, ವಾಡಾ ನಾಮನಿರ್ದೇಶಿತ ಸದಸ್ಯನಾಗಿರ್ತೇನೆ ಹಾಗೂ ನರಸಿಂಗಾಪುರ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷನಾಗಿದ್ದು, ನನ್ನ ವಾಡಾ ನಾಮನಿರ್ದೇಶಿತ ಸದಸ್ಯನಾಗಿ ಮಾಡಿದಂತಹ ನನ್ನ ಕರ್ನಾಟಕ ಜನಗಣ ಸರ್ಕಾರದ ಸನ್ಮಾನ್ಯ ಮಂತ್ರಿಗಳಾದಂಥ ಶ್ರೀಯುತ ಎಸ್ ಸಂತೋಷ್ ಲಾಡ್ಸ್ ಅವರಿಗೆ ಹಾಗೂ ಅಖಂಡ ಬಳ್ಳಾರಿ ಜಿಲ್ಲೆಯ ನಮ್ಮ ಸಂಸದರಾದಂಥ ನಮ್ಮ ಶ್ರೇಯಸ್ಸು ಬಯಸ್ತಕ್ಕಂತಹ ಶ್ರೀಯುತ ಇ ತುಕಾರಾಮ್ ಸರ್ ಅವರ ಆಶೀರ್ವಾದದೊಂದಿಗೆ ಹಾಗೂ ನಮ್ಮ ಸಂಡೂರು ತಾಲೂಕಿನ ಸನ್ಮಾನ್ಯ MLAಗಳಾದಂಥ ಶ್ರೀಮತಿ ಅನ್ನಪೂರ್ಣಕರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೂ ನನ್ನ ಹಿರಿಯರು, ನನ್ನ ಮಾರ್ಗದರ್ಶಕರು ಅಂತ ಇರ್ತಾರಲ್ಲ, ಎಲ್ಲರಿಗೂ ಅವರ ನನ್ನ ಕಾಂಗ್ರೆಸ್ ಹಿರಿಯ ಮುಖಂಡರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ನನ್ನ ಸಹಪಾಠಿಗಳು ಹಾಗೂ ನನ್ನ ಊರಿನ ಎಲ್ಲ ಹಿರಿಯರಿಗೂ ಧನ್ಯವಾದಗಳನ್ನು ಈ ಮೂಲಕ ತಿಳಿಸ್ತಾ ಇದ್ದೇನೆ. ನಮ್ಮ ನಾಡಿನ ಹೊರ ಕವಿಗಳಾದಂಥ ದ.ರಾ. ಬೇಂದ್ರೆ ಅವರು ಹೇಳಿದಂತಹ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರ್ಷಕ್ಕೆ ಹೊಸ ಹರ್ಷವ ಹೊಸತು ತರುತ್ತಿದೆ ಎಂದು ಸಾರಿದಂಥ ನಮ್ಮ ಕವಿ ನುಡಿಯಂತೆ ನಮ್ಮ ಜನಗಳಿಗೆ, ಕನ್ನಡ ಕುಲ ಕೋಟಿಗಳಿಗೆ ಈ ಯುಗಾದಿ ಸಂವತ್ಸರವು ಹೊಸತು ಒಂದು ಹರ್ಷ ತರುತ್ತಾ ಅವರಿಗೆಲ್ಲ ಒಳ್ಳೆಯದಂತೂ ಮಾಡಲಿ ಅಂತೇಳಿ ಈ ಮೂಲಕ ನಾನು ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಯುಗಾದಿ ಹಬ್ಬದ ಆಚರಣೆಗೆ ಇನ್ನು ಅನೇಕ ಪೌರಾಣಿಕ ಹಿನ್ನೆಲೆಗಳನ್ನ ನಾವು ಕಾಣುತ್ತೇವೆ. ಯುಗಾದಿ ಸೂರ್ಯನ ಕಿರಣ ಭೂಮಿಗೆ ಸ್ಪರ್ಶಿಸಿದ ದಿನವೆಂದು, ರಾಮನು ವಾಲಿಯನ್ನ ವಧಿಸಿದ ದಿನವೆಂದು, ರಾವಣನನ್ನ ಸಂಹರಿಸಿ ವಿಜಯಿಯಾಗಿ ಹಿಂತಿರುಗಿದ ರಾಮನ ಪಟ್ಟಾಭಿಷೇಕದ ದಿನವೆಂದು, ಮಹಾವಿಷ್ಣುವಿನ ಮತ್ಸವ್ಯತಾರ ತಾಳಿದ ದಿನವೆಂದು ನಂಬಲಾಗಿದೆ. ಅಂದೇ ಶಾಲಿವಾಹನ ಶಕೆ ಆರಂಭವಾಯಿತೆಂದು ಕೂಡ ನಂಬಲಾಗುತ್ತದೆ. ಮನುಷ್ಯನ ಶರೀರಕ್ಕೆ ತಂಪು ನೀಡುವ ಬೇವು, ಉಷ್ಣ ಪ್ರಧಾನ ಬೆಲ್ಲ ಎರಡೂ ಬೇಕು. ಆಯುರ್ವೇದದ ಪ್ರಕಾರ ವಸಂತ ಋತುವಿನಲ್ಲಿ ಉಂಟಾಗುವ ವಾತ, ಕಫ ಹಾಗೂ ಪಿತ್ತದಂತಹ ಕಾಯಿಲೆಗಳಿಗೆ ಬೇವು ಬೆಲ್ಲ ಸಿದ್ಧೌಷಧ. ಹಾಗಾಗಿ ಈ ಹಬ್ಬದಲ್ಲಿ ಹಿಂದಿನಿಂದಲೂ ಬೇವು ಬೆಲ್ಲವನ್ನ ಎಲ್ಲರೂ ಸವಿಯುವುದು ವಾಡಿಕೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು BG ಸಿದ್ದನಗೌಡ, ವೀರಶೈವ ಮುಖಂಡರು, ಸಂಡೂರು. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಯುಗಾದಿ ಸುಖ, ಶಾಂತಿ, ನೆಮ್ಮದಿ, ಹೊಸ ಚಿಗುರು ಮತ್ತು ಎಲ್ಲ ಜೀವನದಲ್ಲಿ ಒಂದು ಹೊಸ ಬೆಳಕು ತರಲಿ ಅಂತ ಯುಗಾದಿ ಹಬ್ಬದ ಎಲ್ಲರಿಗೂ ಆರ್ಥಿಕ ಶುಭಾಶಯ ಹೇಳ್ತಾ, ಅದೇ ರೀತಿ ಮತ್ತು ನಮ್ಮ ಸಹೋದರರು ರಂಜಾನ್ ಬಂದಿದೆ, ರಂಜಾನ್ ಹಬ್ಬದ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು. ಅವರಿಗೂ ಹೊಸ ಬೆಳಕು ತರಲಿ ಅಂತ ಹೇಳ್ತಾ, ಸುಖ, ಶಾಂತಿ, ನೆಮ್ಮದಿ ಎಲ್ಲರಿಗೂ ಸಿಗಲಿ. ಇವತ್ತು ಜಗತ್ತು ಯುದ್ಧದ ಸಂದರ್ಭದಲ್ಲಿ ಅಶಾಂತಿಯಲ್ಲಿದೆ.
ಎಲ್ಲರಿಗೂ ಒಂದು ದೇಶ ಒಂದು ಒಳ್ಳೆ, ಎಲ್ಲರ ಮನಸ್ಸು ಒಂದು ಒಳ್ಳೆ ಬುದ್ಧಿ ಕೊಡಲಿ, ಒಂದು ಅಂತ್ಯ ಆಗಲಿ, ಸುಖ ಅಂತ್ಯದಿಂದ ಎಲ್ಲರ ಮನಸ್ಸು ಒಂದು ಮುಂದಿನ ಯುಗಾದಿ ಎಲ್ಲರಿಗೂ ಜೀವನದಲ್ಲಿ ಹೊಸ ಬೆಳಕು ತರಲಿ ಅಂತ ಹೇಳ್ತಾ, ನಾಡಿನ ಸಮಸ್ತ ಜನತೆಗೆ ಯುಗಾದಿ ಮತ್ತು ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು. ಇನ್ನು ಇದೇ ಸಂದರ್ಭದಲ್ಲಿ ಮುಸ್ಲಿಮರ ಪವಿತ್ರ ಹಬ್ಬ ರಂಜಾನ್ ಕೂಡ ಬಂದಿದ್ದು ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಸೃಷ್ಟಿಯು ಸಂಭ್ರಮಿಸಿದೆ. ಮುಸ್ಲಿಂ ಸಮಾಜದವರು ಈ ಹಬ್ಬದಲ್ಲಿ 1 ತಿಂಗಳು ಕಾಲ ರೋಜಾ ಇರ್ತಾರೆ. ಅಂದರೆ 1 ತಿಂಗಳು ಕಾಲ ಪೂರ್ತಿ ಉಪವಾಸ ಆಚರಿಸ್ತಾರೆ. ಹಸಿವು ಮತ್ತು ಬಾಯಾರಿಕೆಯ ಮೂಲಕ ಬಡವರ ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳುವುದು, ಸ್ವಯಂ ನಿಯಂತ್ರಣ ಹಾಗೂ ಅಲ್ಲಾಹನ ಕೃಪೆಗಾಗಿ ಉಪವಾಸ ಆಚರಿಸಲಾಗುತ್ತದೆ. ರಂಜಾನ್ ಕೇವಲ ಆಹಾರ ತ್ಯಜಿಸುವುದಲ್ಲ, ಬದಲಿಗೆ ಕೆಟ್ಟ ಆಲೋಚನೆಗಳಿಂದ ದೂರವಿದ್ದು ಶಾಂತಿ ಮತ್ತು ಸಹೋದರತೆಯನ್ನ ಹರಡುವ ಸಮಯವಾಗಿದೆ. ಎಲ್ಲರಿಗೂ ನಮಸ್ಕಾರ. ನಾನು ಸಿರಾಜ್ ಹುಸೇನ್, ಪುರಸಭೆ ಮಾಜಿ ಅಧ್ಯಕ್ಷರು, ಸಂಡೂರು. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಡೀ ನಾಡಿನ ಜನತೆಗೆ ಯುಗಾದಿ ಒಂದು ಹೊಸ ವರ್ಷವಾಗಿದ್ದು, ನಾಡಿನ ಸಮಸ್ತ ಜನತೆಗೆ ದೇವರು ಆರೋಗ್ಯ, ಆಯುಷು, ಸಮೃದ್ಧಿಯಿಂದ ಆಶೀರ್ವಾದ ಮಾಡಲಿ ಅಂತೇಳಿ ಕೋರ್ತಾ ಇದ್ದೀವಿ. ಹಾಗೆ ಇದೇ ತಿಂಗಳಲ್ಲಿ ಪವಿತ್ರವಾದ ರಂಜಾನ್ ಹಬ್ಬ ಇರೋದರಿಂದ ಆ ಅಲ್ಲಾಹನ ಕೃಪೆ ಎಲ್ಲ ನಮ್ಮ ಮುಸ್ಲಿಂ ಸಮಾಜಕ್ಕೆ ಹಾಗೂ ಇಡೀ ವಿಶ್ವಕ್ಕೆ ಒಂದು ಶಾಂತಿ ಹಾಗೂ ತ್ಯಾಗದ ಸಂಕೇತವಾಗಿದ್ದು, ಈ ಹಬ್ಬದಲ್ಲಿ ಇಡೀ ನಾಡಿನ ಜನತೆಗೆ ದೇವರು ಆರೋಗ್ಯ, ಆಯುಷು ಹಾಗೂ ಸಮೃದ್ಧಿಯಿಂದ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ, ಮತ್ತೊಮ್ಮೆ ನಮ್ಮ ಇಡೀ ನಾಡಿನ ಸಮಸ್ತ ಜನತೆಗೆ ರಂಜಾನ್ ಹಾಗೂ ಯುಗಾದಿಯ ಹಾರ್ದಿಕ ಶುಭಾಶಯ ಕೋರುತ್ತಾ, ಒಟ್ಟಾರೆ ಪ್ರಕೃತಿ ಹಬ್ಬ ಯುಗಾದಿ. ಹೂವು, ಎಲೆ, ಬಳ್ಳಿ, ಹಣ್ಣು, ಹಸಿರು, ಚಿಗುರು, ಕೋಗಿಲೆ ಗಾನಗೈದು ಮನಸ್ಸಿಗೆ ಉಲ್ಲಾಸ ಮತ್ತು ಶಕ್ತಿ ತುಂಬಿ ಚಟುವಟಿಕೆಯಿಂದ ಕೆಲಸ ಮಾಡುವ ಕಾಲ. ಜೊತೆಗೆ 30 ದಿನಗಳ ಕಾಲ ಉಪವಾಸ ನಂತರ ಚಂದ್ರ ದರ್ಶನವಾದ ಮೇಲೆ ಈದ್ ಉಲ್ ಫಿತರ್ ಆಚರಿಸಲಾಗುತ್ತದೆ. ಈ 2 ಹಬ್ಬಗಳು ನಾಡಿಗೆ ಸುಖ, ಶಾಂತಿ, ನೆಮ್ಮದಿ ತರಲಿ ಎಂಬುದು ನಮ್ಮ ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನೆಲ್ ತಂಡದ ಆಶಯವಾಗಿದೆ. ಸ್ನೇಹಿತರೆ, ನೀವಿನ್ನೂ ನಮ್ಮ ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಎಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗುವ ಮೂಲಕ ನಮ್ಮ ಎಲ್ಲ ಸುದ್ದಿಗಳ ನಿರಂತರ ನೋಟಿಫಿಕೇಶನ್ ಪಡೆಯಿರಿ. ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.